ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಐ ನೋ ಇದೊಂಥರ ಬಿಲೇಟೆಡ್ ವಿಶಸ್ ನಿಮಗೆ, ಬಟ್ ನನಗೆ ಇವತ್ತು January 1. ಈ ವ್ಲಾಗ್ ಮೇ ಬಿ ಐ ಆಮ್ ಲೀವಿಂಗ್ ಇಟ್ ಲಿಟಲ್ ಲೇಟ್. ಸೊ ಎಲ್ಲ ಒಳ್ಳೆಯದಾಗಲಿ, ಈ ವರ್ಷ ಶುಭ ಸುದ್ದಿಗಳು ಬರಲಿ ನಿಮ್ಮ ಜೀವನದಲ್ಲಿ. 2025 ಎಲ್ಲ ಖುಷಿಯಿಂದ ತುಂಬಿರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಓಂ ವಿದ್ಯಾ ಗಣಪತಿಯ ನಮಃ. ಸ್ನೇಹಿತರೆ, ಇವತ್ತು ನಾವು ರಾಮಗೊಂಡನಹಳ್ಳಿ ಹೋಗ್ತಾಯಿದ್ದೀವಿ. ರಾಮನಗರ ಅಂದರೆ ಒಂದು ಸ್ಕೂಲ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಹಳೆ ವ್ಲಾಗು ಅಥವಾ ನಮ್ಮ ಹಳೆ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ, ನಾವು ಲಾಸ್ಟ್ ಟೈಮು ಇದೇ ಸ್ಕೂಲ್ಗೆ ವಿಸಿಟ್ ಮಾಡಿದ್ವಿ. ಈ ಸಲ ಹೊಸ ವರ್ಷ ಆಗಿರೋದ್ರಿಂದ ಏನಾದರೂ ಮಕ್ಕಳಿಗೆ ಖುಷಿ ಪಡಿಸೋಣ, ಸಣ್ಣ ಸಣ್ಣ ಗಿಫ್ಟ್ ಏನಾದರೂ ಕೊಟ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಸೊ ಅದರಿಂದ ಹೋಗ್ತಾಯಿದ್ದೀನಿ. ಈ ರಾಮಗೊಂಡನಹಳ್ಳಿ ಬಂದ್ಬಿಟ್ಟು ರಾಮನಗರ ಡಿಸ್ಟಿಕ್ಕಲ್ಲಿ ಬರುತ್ತೆ. ಒಂದು ಆ್ಯಕ್ಚುಲಿ ಒಳ್ಳೆ ಪ್ಲೇಸು, ಕೆರೆ ದಡ ಎಲ್ಲ ದಾಟಿ ಹೋಗುವಂಥ ಜಾಗ. ನಮ್ಮ ಹಳೆ ಬ್ಲಾಕಲ್ಲಿ ಇದೆ ಅದು. ಮಳೆ ಟೈಮ್ಗಾಲದಲ್ಲಿ ತುಂಬ ಚೆನ್ನಾಗಿ ಸೀನಿಕ್ ಆಗಿದೆ ಊರು. ಸೊ ಇಲ್ಲಿ ಐ ಬಟನಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ, ಅದನ್ನು ಒಂದು ಸಲ ಚೆಕ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿದೆ ಆ ಬ್ಲಾಗು. ಸೊ ಹಾಗೆಯೇ ಇವತ್ತಿನ ಅಪ್ಡೇಟ್ ಕೊಡ್ತೀನಿ ನಮ್ಮ ಗಾಡಿ ಬಗ್ಗೆ. ಟ್ರಿಯಮ್ದು ಏನಾಯಿತು ಕತೆ, ಬ್ರಿಕ್ಸ್ಟನ್ನು ನೋಡಿದ್ರಿ ಅಂತ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು. ಬ್ರಿಕ್ಸ್ಟನ್ ಸುಮ್ಮನೆ ಸ್ನೇಹಿತರೆ, ನಾನು ಟ್ರಿಯಂಪ್ ನೋಡ್ಕೊಂಡು ವಾಪಸ್ ಜಯನಗರಿಂದ ಬರಬೇಕಾದ್ರೆ ಮ್ಯಾನೋ ಸಿಂಗ್ ಶೋರೂಮಲ್ಲಿ ಗಾಡಿ ನಿಂತಿತ್ತು. ಕೋಇನ್ಸಿಡೆಂಟ್ಲಿ ಮಾರ್ನಿಂಗ್ ಅದ್ರ ಬಗ್ಗೆನೇ ಯಾವುದೋ ಒಂದು ಇಂಗ್ಲೀಷ್ ಬ್ಲಾಗಲ್ಲಿ ನೋಡ್ತಾ ಇದ್ದೆ. ಸೊ ನನಗೆ ಟೆಸ್ಟ್ ರೈಡ್ ಮಾಡೋ ಭಾಗ್ಯನೂ ಸಿಕ್ತು. ಹಾಗೆಯೇ 1200cc ಸೌಂಡಿಂಗು ಸಖತ್ತಾಗಿದೆ, ಅದನ್ನು ಕೇಳೋವಂಥ ಭಾಗ್ಯನೂ ಸಿಕ್ತು. ಆಮೇಲೆ ಇನ್ನೊಬ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು, ನೀವು ದೊಡ್ಡ ಬೈಕ್ ಹೋಗ್ತಾ ಇದ್ದೀರಿ ಅಂದರೆ ಏನಕ್ಕೆ ಮತ್ತೆ ಇನ್ಲೈನ್ 2ಗೆ ಹೋಗ್ತೀರಾ, ಇನ್ಲೈನ್ 4ಗೆ ಹೋಗ್ಬಿಡಿ ಅಂತ. ಸೊ ದೊಡ್ಡ ಬೈಕು ಹೋಗೋಷ್ಟು ಸದ್ಯಕ್ಕೆ ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ನಾನು. ಸೊ ಹೋದರೆ ನೀವು ಹೇಳಿದ್ದು ಕರೆಕ್ಟು, 10 ಲಕ್ಷ ಕೊಟ್ಟು ಯಾವುದೋ ಆಸ್ಟ್ರಿಯಾ ಗಾಡಿನ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಿಂತ ಇಂಡಿಯಾದಲ್ಲೇ ಇನ್ಲೈನ್ 4 ಕವಾಸಕಿನೋ ಯಾವುದಾದ್ರೂ ಎತ್ಕೋಬೋದು. ಯು ಆರ್ ಆ್ಯಕ್ಚುಲಿ ರೈಟು. ನಾನು ಅದೇ ಅಂದ್ಕೋತಿದ್ದೆ ಕಮೆಂಟ್ ಸೆಕ್ಷನ್ ಓದಬೇಕಾದ್ರೆ. ಆ ಥರ ದೊಡ್ಡ ಪ್ಲ್ಯಾನ್ ಏನಾದಿದ್ರೆ ಖಂಡಿತವಾಗ್ಲೂ ಇನ್ಲೈನ್ 4ಗೆ ಹೋಗ್ತೀನಿ. ಸದ್ಯಕ್ಕೆ ನಮ್ಮ ಮುಂದಿನ ಅಪ್ಡೇಟು ಯಾವ ಗಾಡಿ ತೊಗೋತಾ ಇದ್ದೀನಿ ಅಂತ ಒಂದು ಬ್ರೈನಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಹೋಗ್ತಾ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಸದ್ಯಕ್ಕೆ ನಾವೀಗ ಮೈಸೂರು ರೋಡಲ್ಲಿದ್ದೀವಿ. ಹೊಸ ವರ್ಷ ಆಗಿರೋದ್ರಿಂದ ಆ್ಯಕ್ಚುಲಿ 31 ಹೆವಿ ಟ್ರಾಫಿಕ್ ಇತ್ತಿಲ್ಲಿ ಮೈಸೂರು ಕಡೆಗೆ. ಬಟ್ ಇವತ್ತು ಫಸ್ಟ್ ಆಗಿರೋದ್ರಿಂದ ಐ ಥಿಂಕ್ ಸ್ವಲ್ಪ ಮನೆಯಲ್ಲೆಲ್ಲ ರೆಸ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ, ಅಷ್ಟು ಟ್ರಾಫಿಕ್ ಇಲ್ಲ. ಆಮೇಲೆ ಟೈರ್ದು ಇಶ್ಯೂ ಫಿಕ್ಸ್ ಆಯ್ತು ಅಂತ ಕೇಳಿದ್ರು. ಎಸ್, ಸದ್ಯಕ್ಕೆ ಅಲ್ಲಿ ಎಲ್ಲೂ ಲೀಕೇಜ್ ಆಗ್ತಾಯಿಲ್ಲ. ಆಮೇಲೆ ಇನ್ನೊಬ್ಬರು ಮತ್ತೆ ಮೈಲೇಜ್ ಬಗ್ಗೆನೇ ಕೇಳಿದ್ರು. 140 ಸೆಕ್ಷನ್ ಟೈರ್ ಹಾಕ್ಸಿದ ಮೇಲೆ ಹೆಂಗಿದೆ ಬ್ರೋ ಮೈಲೇಜ್ ಅನ್ನೋದು. ಐ ಥಿಂಕ್ ನೀವೇನಾದರೂ ಆ ವ್ಲಾಗ್ನ ಮಿಸ್ ಮಾಡಿದರೆ ಸ್ನೇಹಿತರೆ, ನಮ್ಮ ಬಂಡೀಪುರ ರೀಸೆಂಟ್ ವ್ಲಾಗಲ್ಲಿ ಅದ್ರದ್ದು ಫುಲ್ಲು ಚೆಕ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಯಾಕಂದರೆ ಕೆಲವೊಂದು ಸಲ ಟೈಟ್ಲ್ ಹಾಕ್ಬೇಕಾದ್ರೆ ನಾವು ಯೂಟ್ಯೂಬಲ್ಲಿ ಯಾವುದ್ರ ಬಗ್ಗೆ ತುಂಬ ಟಾಪಿಕ್ ಬಗ್ಗೆ ಮಾತಾಡಿರ್ತೀವಿ. ಈಗ ರೈಡ್ ಹೋಗ್ತಾ ಇರ್ತೀವಿ, ನಂದು ಜನರಲಿ ನನ್ನ ಇಂಟೆನ್ಷನು ರೈಡ್ ಹೋಗ್ಬೇಕಾದ್ರೆ ಸುಮ್ಮನೆ ರೈಡ್ ಹೋಗೋಕ್ಕಿಂತ ಏನಾದರೂ ಮೇಂಟೆನೆನ್ಸ್ ಟಿಪ್ಸು ಅಥವಾ ಅಂದರೆ ಮೈಲೇಜ್ ಚೆಕ್ ಮಾಡೋದು ಆ ಥರದ್ದು ಏನಾದರೂ ಮಾಡಿರ್ತೀನಿ. ಹಾಗೆಯೇ ನಮ್ಮ ತಮ್ನೇಲಲ್ಲಿ ಆ ಜಾಗದ ಬಗ್ಗೆನೂ ಹಾಕಿರ್ತೀನಿ. ನೀವು ಆ್ಯಕ್ಚುಲಿ ಟೈಟಲು ತಮ್ನಲ್ಲಿ ಎರಡೂ ಒಂಚೂರು ಅಬ್ಸರ್ವ್ ಮಾಡಿ ನೋಡಿದ್ರೆ ಏನು ಟಾಪಿಕ್ ಬಗ್ಗೆ ಮಾತಾಡೀನಿ ಅಂತ ಗೊತ್ತಿರುತ್ತೆ. ಜನರಲಿ ಮಿಸ್ ಆಗಿದೆ ಅನಿಸುತ್ತೆ. ಸೊ ಅದು ಬಂಡೀಪುರ ವ್ಲಾಗಲ್ಲಿ ನಾವು 140 ಸೆಕ್ಷನ್ ಹಾಕ್ಸಿದ್ದಾದಮೇಲೆ ಚೆಕ್ ಮಾಡೋದಿದೆ, ದಯವಿಟ್ಟು ಚೆಕ್ ಮಾಡಿ ಅದನ್ನು. ಇನ್ನು ಸ್ವಲ್ಪ ದಿನದಲ್ಲೇ ಈ ಗಜಾನ ಕೊಡ್ತಾಯಿದ್ದೀನಿ. ನನಗೆ ರಾಯಲ್ ಎನ್ಫೀಲ್ಡ್ ಆದಮೇಲೆ ನಂಗೆ ರಾಯಲ್ ಎನ್ಫೀಲ್ಡ್ ಫಸ್ಟ್ ಇದ್ದಿದ್ದಲ್ಲ ಥಂಡರ್ಬರ್ಡ್, ಒಂಥರ ತುಂಬ ಸ್ಲೋ ಆಗಿ ಓಡಿಸೋದು, ಲೇಸಿಯಾಗಿ ಓಡಿಸೋದು ಆ ಥರದ್ದೆಲ್ಲ ಇಷ್ಟಪಡ್ತಿದ್ದೆ. ಆಮೇಲೆ ಎಲ್ಲೂ ತೆಗಿಬೇಕಾದ್ರೆ ಸ್ವಲ್ಪ ಭಯ ಆಗೋದು, ಎಲ್ಲಿ ಪಂಚರ್ ಆಗ್ಬಿಡುತ್ತಪ್ಪ, ಟ್ಯೂಬ್ಲೆಸ್ ಇಲ್ಲ ಅದು ಇದು ಅಂತ. ಅದಾದಮೇಲೆ ಡಾಮಿನಾರ್ಗೆ ಬಂದಮೇಲೆ ಇಲ್ಲಿ ತನಕ ಒಂದೂ ಅಂಥ ದೊಡ್ಡ ಇಶ್ಯೂ ಆಗಲಿ ಏನೂ ಬರಲೇ ಇಲ್ಲ ನನಗೆ. ಮೈಲೇಜ್ ವೈಸೂ ಅಷ್ಟೇ ಖುಷಿ ಇದೆ. ಆಮೇಲೆ ಕ್ರೂಸಿಂಗ್ ಸ್ಪೀಡು ಅಷ್ಟೇ ಆರಾಮಾಗಿ 120 ಕ್ಯಾಚ್ ಮಾಡುತ್ತೆ. ಇದೆಲ್ಲ ಇಷ್ಟು ಖುಷಿ ಕೊಟ್ಟಿದೆ. ಆಮೇಲೆ ಇನ್ನೊಂದು, ನನಗೆ ನನ್ನಿಂದ ಒಂದಷ್ಟು ಜನ ಡಾಮಿನಾರ್ ತೊಗೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ವ್ಲಾಗ್ಸ್ಗೆ ಕಾರಣ ಬಂದ್ಬಿಟ್ಟು ಈ ಗಜ. ಸೊ ಅದರಿಂದ ಎಮೋಷ್ನಲಿ ಸ್ವಲ್ಪ ಗಾಡಿ ಕೊಡಬೇಕಾದ್ರೆ ಪ್ರತಿ ಬೈಕರ್ಗೂ ಸ್ವಲ್ಪ ಬೇಜಾರಾಗುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಕೊಡೋವಂಥ ಸಮಯ ಬಂದಿದೆ. ಸೊ ನೋಡೋಣ, ಅತಿ ಶೀಘ್ರದಲ್ಲಿ ಯಾರು ಕೊಡ್ತೀನಿ ಅಂತೆಲ್ಲ ನಿಮ್ಗೆ ಅಪ್ಡೇಟ್ ಇಡ್ತೀನಿ. ಯಾರು ಕೊಡ್ತೀನಿ ಅನ್ನೋದಕ್ಕಿಂತ ಎಷ್ಟಕ್ಕೋಯ್ತು ಅದನ್ನು ಅಪ್ಡೇಟ್ ಇಡ್ತೀನಿ. ಆಮೇಲೆ ಯಾವ ಗಾಡಿ ಬರ್ತಾಯಿದೆ ನೆಕ್ಸ್ಟ್ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ ನಾನು ತೊಗೋತಾರ ಬೈಕ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಒಂದು ಬಿಗ್ ಮೈಲ್ ಸ್ಟೋನು ನನ್ನ ಇದರಲ್ಲಿ. ಯಾಕಂದರೆ ಸ್ವಲ್ಪ IRCCಗೆ ಹೋಗ್ತಾಯಿದ್ದೀನಿ. ಆಮೇಲೆ ಬ್ರ್ಯಾಂಡು ಅಷ್ಟೇ. ಮೊನ್ನೆ ಸ್ನೇಹಿತರೆ ಏನು ಮಾಡಿದ್ರು ಗೊತ್ತಾ, ಏನಾಗಿತ್ತೋ ಗೊತ್ತಿಲ್ಲ ಪೊಲೀಸವ್ರಿಗೆ, ಪ್ರತಿಯೊಬ್ಬರನ್ನ ಆ ರೋಡಲ್ಲಿ ಬರೋರನ್ನ ಬೈಕರ್ಸ್ನ ಇಲ್ಲ ಮೇನ್ ರೋಡಲ್ಲೇ ಹೋಗಿ ಅಂತ ನಮ್ಮ ದಶಪಥ ರೋಡಲ್ಲಿ ಮೈಸೂರು ಹೈವೇಲಿ ಬಿಟ್ಟಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಏನಾದರೂ ಇಲ್ಲಿ ಫೋಟೋ ತಗೊಳುತ್ತಲ್ಲ ಬೈಕು, ಬಟ್ ಸ್ಟಿಲ್ ಏನೋ ಇಲ್ಲಿ ತುಂಬ ಜಾಮ್ ಆಗಿತ್ತಂತೆ. ಸೊ ಅದರಿಂದ ಬೈಕರ್ಸ್ನೆಲ್ಲ ಮೇಲ್ಗಡೆನೇ ಬಿಟ್ಟರು ಅವತ್ತು. ಐ ಡೋಂಟ್ ನೋ, ನೀವೇನಾದರೂ ಆ ಟೈಮಲ್ಲಿ ದಯವಿಟ್ಟು ಹೋಗಿದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ AI ಕ್ಯಾಮ್ರಾ ಮುಖಾಂತರ ಏನಾದರೂ ಫೈನ್ ಬಂತಾ ರೋಡಲ್ಲಿ ಹೋಗಿದ್ದಕ್ಕೆ ಅನ್ನೋದು. ಜನ ಪ್ರಕಾರ ಡಿಸೇಬಲ್ ಮಾಡಿರ್ತಾರೆ, ಅಷ್ಟು ಇನ್ಫಾರ್ಮೇಷನ್ ಇಲ್ಲದೆ ಪೊಲೀಸ್ ಅವ್ರು ಬಿಡೋಲ್ಲ ಅವತ್ತು. ಸೊ ಬಿಟ್ಟಿದ್ರು ಅಂದಮೇಲೆ ಕ್ಯಾಮ್ರಾಸ್ ಆಫ್ ಆಗಿರುತ್ತೆ. ಇವತ್ತು ಬಿಟ್ಟಿದ್ರು ಚೆನ್ನಾಗಿರೋದು.
ನೋಡಿ ಫ್ಲೈಓವರು ಮೆಟ್ರೋ ಆದಮೇಲೆ ಚೆಲ್ಗಟ್ಟದಿಂದ ಮುಂದೆ ತನಕನೂ ಕೆಂಗೇರಿ ಥರನೇ ದೊಡ್ಡ ಟೌನ್ಶಿಪ್ ಆಗಿಬಿಟ್ಟಿದೆ. ಮುಂಚೆನೇ ಇತ್ತು, ಬಟ್ ಲೆಫ್ಟ್ ಸೈಡ್ಗೆ ಆರ್ ಆರ್ ನಗರ ಸೈಡ್ ತುಂಬ ಬೆಳೆದಿತ್ತು. ಆರ್ ಆರ್ ಹಾಸ್ಪಿಟ್ಲ್ ಸೈಡು, ಆರ್ ಆರ್ ನಗರ ಅಲ್ಲ, ಬಟ್ ರೈಟ್ ಸೈಡ್ಗೆ ಅಷ್ಟು ಇರಲಿಲ್ಲ. ಈಗ ನೋಡಿ ಎಷ್ಟು ಬೆಳೆದ್ಬಿಟ್ಟಿದೆ ಅಂತ. ಅಂದರೆ ಒಂದು ಮೆಟ್ರೋ ಕ್ಯಾನ್ ಚೇಂಜ್ ದ ಎಂಟೈರ್ ವಿಲೇಜ್ ಆರ್ ಟೌನ್. ಇನ್ನೊಬ್ಬರು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ಸಬ್ಸ್ಕ್ರೈಬರು, ರಿಯಾಜ್ದು ಟೈರ್ ಹಾಕ್ಸ್ಕೊಂಡೆ 140 ಸೆಕ್ಷನ್ ಅಂತ. ಸೊ ಖುಷಿ ಆಯಿತು ನೋಡಿ. ಈ ಥರ ನೀವೇನು ಮಾಡಿದ್ರು ನಮಗೊಂದು ತಿಳಿಸ್ತಿರಲ್ಲ. ಯಾಕಂದರೆ ನಾನು 140 ಸೆಕ್ಷನ್ ಹಾಕ್ಸಿದ್ದೀನಿ, ಬಟ್ ನಾನು ಸಿಯೇಟ್ ಹಾಕ್ಸಿದ್ದೆ. ಒಂದು 700 ರೂಪಾಯಿ ಡಿಫ್ರೆನ್ಸಲ್ಲಿ ಅವ್ರಿಗೆ ರಿಯಾಜ್ ಸಿಕ್ಕಿದೆ. ರಿಯಾಜ್ಗೆ ಒಳ್ಳೆ ಫೀಡ್ಬ್ಯಾಕ್ ಇದೆ. ಹಂಗಂದ್ಬಿಟ್ಟು ಸಿಯೇಟ್ ಏನು ಕೆಟ್ಟದ್ದಲ್ಲ, ಈಕ್ವಲಿ ಗುಡ್ಡು. ನೋಡೋಣ ಎಷ್ಟು ದಿನ ಓಡುತ್ತೆ ಅನ್ನೋದು, ಅದಷ್ಟೇ. ಆಮೇಲೆ ಈಗ ನಿಮ್ಗೆ ಗೊತ್ತಿದೆ ಅಲ್ಲ, JKದಲ್ಲಿ ಬಂದ್ಬಿಟ್ಟು ಕಾರ್ಗಳಿಗೂ ಏನೋ ಆಟೋ ಪಂಚರಿಂಗು, ಅಂದರೆ ಪಂಚರ್ ಆದರೆ ಆಟೋಮೆಟಿಕ್ಕಾಗಿ ಅದನ್ನೇ ಕವರ್ ಮಾಡ್ಕೊಳ್ಳೋವಂಥ ಟೈರ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಅತಿ ಶೀಘ್ರದಲ್ಲಿ ಬೈಕಲ್ಲೂ ಬಿಡ್ತಾರೆ. ನಮ್ಮ ಹೆಮ್ಮೆಯ ವಿಷಯ ಏನಂದರೆ JK ಟೈರ್ಸು ನಮ್ಮ ಮೈಸೂರಲ್ಲಿರೋದು, ಮೈಸೂರು ಬೇಸ್ಡ್ ಕಂಪನಿ. ಸೊ ಈಗ ನಮ್ಮ ಬೈಕಲ್ಲಿ ಈಗ ಅವ್ರದ್ದೇ ಫಸ್ಟು ಅಂದ್ಕೋಬೋದು. ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಆ ಥರ ಆ್ಯಂಟಿ ಪಂಚರ್ ಏನೋ ಬಿಟ್ಟಿದ್ದಾರಲ್ಲ, ಕಾರ್ಗಳಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಸುಮಾರು ಕಾರ್ಗಳಲ್ಲಿ. ಸೊ ಇದೇ ಬಂದ್ಬಿಟ್ಟು ಬೈಕಿಗೂ ಬರುತ್ತೆ ಇನ್ನು ಆಫ್ಟರ್. ಅಂದರೆ ಈಗ ಆಚೆ ಕಡೆ ಸಿಗ್ತಾಯಿಲ್ಲ ಅಂಥ ಟೈರ್ಗಳು. ಇನ್ನು ಕಂಪ್ನಿಯವರು ಬಿಡ್ತಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಮಾರ್ಕೆಟಲ್ಲೂ ಬರುತ್ತೆ. ಸೊ ಅವಾಗ ಬೈಕ್ಗಳಿಗೆ ಒಂದು ಖುಷಿ ವಿಚಾರ ಏನಂದರೆ, ಇನ್ಮೇಲೆ ಯಾವುದು ಪಂಚರ್ ಕಿಟ್ಕೊಂಡು ಎತ್ಕೊಂಡು ಓಡಾಡೋದು, ಏರ್ ಹೊಡಿಯೋದು ಅದೆಲ್ಲ ಏನೂ ಅವಶ್ಯಕತೆನೇ ಇಲ್ಲ. ಎಲ್ಲ ಪಂಚರ್ ಬಿದ್ದಿದ ತಕ್ಷಣ ಅದನ್ನೇ ಪ್ಯಾಚಪ್ ಮಾಡ್ಕೊಬಿಡುತ್ತೆ. ನಾನು ಆ ಲಿಕ್ವಿಡ್ನ ಆ್ಯಕ್ಚುಲಿ ನಮ್ಮ ಥಂಡರ್ಬರ್ಡ್ಗೆ ಯೂಸ್ ಮಾಡಿದ್ದೆ. ಸೊ ಚೆನ್ನಾಗೇ ವರ್ಕ್ ಆಗಿತ್ತು. ಫಿಲ್ ಮಾಡಿ ಅದು ಪಂಚರ್ ಸೀಲೆಂಟ್ ಅಂತ ಲಿಕ್ವಿಡು, ಬೇಕಾದ್ರೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ನಿಮ್ಮ ಹತ್ರ ಏನಾದರೂ ಟ್ಯೂಬ್ಲೆಸ್ ಗಾಡಿ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಯಾಕಂದ್ರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಆರಾಮಾಗಿ ಬರುತ್ತೆ. ಬಟ್ ಏನಂದರೆ ತುಂಬ ವರ್ಷಗಳಾದಮೇಲೆ ಅದು ಟೂ ಒಳಗಡೆ ಒಂಥರ ಜಲ್ಲಾಗ ಥರ ಅಂಟ್ಕೊಬಿಡುತ್ತೆ. ಸೊ ಅದೊಂದು ಬಿಟ್ಟರೆ ನೀವು 3-4 ವರ್ಷಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಪಂಚರ್ ಆದ್ರೂ ಆರಾಮಾಗಿ ಗಾಡಿ ಹೊಡಿಬೋದು. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಇಂಡಿಕೇಟ್ರ್ ಹಾಕ್ಬಿಟ್ಟು ಎಲ್ಲೋಯ್ತು ಅಂದರು. ಆಮೇಲೆ ಇವತ್ತಿನ ಟಾಪಿಕಲ್ಲಿ ನಾವು ಈಗ ಯಾವ ಬೈಕ್ ತೊಗೋತಾ ಇದ್ದೀವಿ ಅಂತಲೂ ಮಾತಾಡೋಣ. ಹಾಗೆಯೇ ಒಂದು ಒಳ್ಳೆ ಸ್ಪಾಟ್ಗೆ ಹೋಗ್ತಾ ಇದ್ದೀನಿ. ನನಗೆ ಸ್ಕೂಲ್ ಮಕ್ಕಳ ಜೊತೆ, ಅದು ಎಕ್ಸ್ಪೆಷಲಿ ನಮ್ಮ ಕನ್ನಡ ಸರ್ಕಾರಿ ಸ್ಕೂಲು, ಸರ್ಕಾರಿ ಶಾಲೆಗಳಿಗೆ ಹೋಗೋದು ಅಂದರೆ ಒಂಥರ ಖುಷಿ. ಮಕ್ಕಳಲ್ಲಿರೋ ಮುಗ್ಧತೆ ಇದೆಯಲ್ಲ, ಲಾಸ್ಟ್ ಟೈಮ್ ಹೋದಾಗ ಅದೇ ಬೈಕ್ ನೋಡ್ಕೊಂಡು ಎಷ್ಟು ಖುಷಿ ಪಡ್ತಾರೆ. ಯಾಕಂದರೆ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮನೇಲಿ ಇಂಟರ್ನೆಟ್ ಇರುತ್ತೆ, ಅವ್ರಿಗೆಲ್ಲ ಆಕ್ಸೆಸಿಬಿಲಿಟಿ ಈಸಿ. ನಾವೇ ಈಗ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾವು ಯಾವುದೋ ಲ್ಯಾಂಬರ್ಗನಿ ಬಗ್ಗೆ ಮಾತಾಡ್ತಿದ್ರೆ, ನನ್ನ ಮಕ್ಕಳು ಅದಕ್ಕಿಂತ ದೊಡ್ಡದು ಯಾವುದೋ ಮಸ್ತಂಗು ಅದಕ್ಕಿಂತ ದೊಡ್ಡ ಕಾರ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಯಾವ ಲೆವೆಲ್ಗೆ ಅಪ್ಗ್ರೇಡ್ ಆಗಿದ್ದಾರೆ ಮಕ್ಕಳು ಅನ್ನೋದು. ಮೊಬೈಲ್ಗಿಂತ ಅವರು ಇರುವಂಥ ಪ್ರಕೃತಿ ಅದನ್ನು ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬದುಕ್ತಾ ಇರ್ತಾರೆ. ಸೊ ಅದೊಂದು ಖುಷಿ. ಅವರು ಎಲೆಕ್ಟ್ರಿಕ್ ಕಾರ್ಗಳನ್ನ ಸುಮಾರು ರೋಡಲ್ಲಿ ಇಳಿಸಿದ್ದಾರೆ ನೋಡಿ ಹೆಂಗಿದೆ. ಆಮೇಲೆ ಮಾರ್ಕೆಟ್ಗೆ BYD ಅವರ ಪೆಟ್ರೋಲ್ ಇಂಜಿನ್ ಗಾಡಿ ಬರ್ತಾ ಇದೆ, ವಿಚ್ ಈಸ್ ಗಾನ ಬೂಮ್ ಲೈಕ್ ಎನಿಥಿಂಗ್. ಬಿಕಾಸ್ ಮೈಲೇಜ್ 22, ಕಾಂಪ್ಯಾಕ್ಟ್ SUV ಸೆಗ್ಮೆಂಟು ಎರಡರಲ್ಲೂ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಕಾರ್ ವ್ಲಾಗ್ಸಲ್ಲಿ ಮಾತಾಡೋಣ. ಬಟ್ ಮೋಟೋ ಇದರಲ್ಲಿ ನಮ್ಮ ಚಾನಲಲ್ಲಿ ಹೇಳಬೇಕು ಅಂದರೆ ಈ ವರ್ಷ 2025ಗೆ ಎಕ್ಸ್ಪೆಷಲಿ ರೇಂಜು ಮೈಲೇಜ್ ವಿಷಯದಲ್ಲಿ ತುಂಬ ಕಾರ್ಗಳು ಲಾಂಚ್ ಆಗ್ತಿದೆ. ಬೈಕ್ಗಳಲ್ಲಿ ಮೈಲೇಜ್ಗಿಂತ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳು ಬರ್ತಾಯಿದೆ. ಸೊ ಅದಂದರೆ ಡೆಡ್ ಆಪೋಸಿಟ್ ಕ್ಯಾಟಗರಿ ಅಂತ ಹೇಳ್ಬೋದು. ಕಾರ್ ಅವರು ಮೋರ್ ದೇ ಆರ್ ಫೋಕಸಿಂಗ್ ಆನ್ ರೇಂಜ್ ಆ್ಯಂಡ್ ಮೈಲೇಜು. ಬೈಕ್ಸ್ ಅವರು ದೇ ಆರ್ ಮೋರ್ ಫೋಕಸ್ಡ್ ಆನ್ ಪರ್ಫಾರ್ಮೆನ್ಸು. ಸೊ ಆ ಥರ ಗೈಸ್, ನೀವೀಗ ಗೊತ್ತಿಲ್ಲ ಅಂದರೆ ಇದೊಂದು ಅಪ್ಡೇಟು. ಈಗ KTM ಅವರು ಅಡ್ವೆಂಚರ್ 390 ಬಿಟ್ಟಿದ್ದಾರೆ, ನೀವು ಆಲ್ರೆಡಿ ಗೊತ್ತಿರುತ್ತೆ. ಈ ಅಡ್ವೆಂಚರ್ 390 ಇಂಡಿಯನ್ ವರ್ಷನ್ನು ಕನ್ಫರ್ಮ್ ಆಗಿದೆ. ಆಟೋ ಎಕ್ಸ್ಪೋಲ್ ಮಾಡಿದ್ದಕ್ಕಿಂತ ಸ್ವಲ್ಪ ಚೇಂಜಸ್ ಮಾಡಿ ಇಂಡಿಯಾದಲ್ಲಿ ಬಿಟ್ಟಿದ್ದಾನೆ. ಆಲ್ಮೋಸ್ಟ್ ಲುಕ್ಕು ಪವರ್ ವೈಸ್ ಎಲ್ಲ ಸೇಮು. ಬಟ್ ಮೇನ್ ಮ್ಯಾಟ್ರ್ ಆಗಿದ್ದು ನನಗೆ ಕನ್ಸಿಡರ್ ಮಾಡೋಕ್ಕೆ ಆ ಬೈಕ್ನ ಹೈಟ್. ರಿವ್ಯೂಸ್ ಪ್ರಕಾರ ಎಕ್ಸಾಕ್ಟಾಗಿ ಹೈಟ್ ಬಂದ್ಬಿಟ್ಟು 805 ಅಥವಾ ಅದಕ್ಕಿಂತ ಬಿಲೋ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನೀವೊಂದು ಡಾಮಿನರ್ ಹೈಟ್ ಇದೆಯಲ್ಲ, ಅದರಷ್ಟೇ ಅಂತ ಅಂದ್ಕೊಳ್ಳಿ. 830, 825 ಆ ಥರ ಎಲ್ಲ ಇಲ್ಲ. ಸೊ ದ್ಯಾಟ್ ಈಸ್ ಒನ್ ಗುಡ್ ಥಿಂಗ್. ಇನ್ನೂ ಅಕಸ್ಮಾತ್ ಏನಾದರೂ ಚೇಂಜಸ್ ಆಗಿ ಫೈನಲಲ್ಲಿ 810 ಬಂದ್ರೂ ಯು ಕ್ಯಾನ್ ಅಡ್ಜಸ್ಟ್ ಒಂದು 5 mm ಕೆಳಗಡೆ ಇಳಿಸ್ಕೋಬೋದು. ಯಾಕೂ ಹಿಂಗೆ ಬ್ರೇಕ್ ಹೊಡಿತಾರೆ, ಇದು ಏನು ಊರಿಂದ ಯಪ್ಪ
ಆ ಓಲ್ವೋದು ಆಕ್ಸಿಡೆಂಟ್ ನೋಡಿದಾಗಿಂದ ಈ ಟ್ರಕ್ಕು ಮತ್ತು ಈ ಲಗೇಜ್ ಗಾಡಿಗಳ ಅಕ್ಕಪಕ್ಕ ಹೋಗೋಕ್ಕೆ ಭಯ ಆಗುತ್ತೆ. ಸೊ ಸ್ಯಾಡ್. ಸೊ ಎಲ್ಲಿ ನಿಲ್ಸಿದೆ ಸ್ನೇಹಿತರೆ? ಎಸ್, KTM 390 ಅಡ್ವೆಂಚರ್. 90% ನನಗೆ ಆ ಗಾಡಿನೇ ಅನ್ನೋದು ಕನ್ಫರ್ಮ್ ಆಗಿದೆ. ಈಗ ಪಾಪ ನಮ್ಮ ಹಿಮಾಲಯನ್ 450 ಬುಕ್ ಮಾಡಿದವ್ರದ್ದು, ಅಂದರೆ ಈಗ ಮುಂಚೆ ಬುಕ್ ಮಾಡಿರೋರು ಓಕೆ, ಟ್ಯೂಬ್ಲೆಸ್ಸು ಈಗ ಬಂದಿದೆ ಅಂದ್ಬಿಟ್ಟು ಇನ್ನು ಈಗ ಬುಕ್ ಮಾಡ್ಕೊಂಡು 1 ತಿಂಗಳಲ್ಲಿ ವೆಯ್ಟ್ ಮಾಡ್ತಿರೋರು ಕತೆ ಪಾಪ. ಬೇಜಾರಾಗುತ್ತೆ. ಬಿಕಾಸ್ ನಿಮಗೆ ಗೊತ್ತಿದೆ ರಾಯಲ್ ಎನ್ಫೀಲ್ಡು, ನಾನು ರಾಯಲ್ ಎನ್ಫೀಲ್ಡಿಂದನೇ ಬಂದಿರೋದು. ಪೆಥಾಟಿಕ್ ಸರ್ವಿಸ್ ಗುರು ಅವ್ರದ್ದು. ಆಮೇಲೆ ಬ್ಲೇಡು ಸರ್ವಿಸಿಂಗಲ್ಲಿ KTM ಬಜಾಜು ಥರನೇ, ಬಜಾಜ್ಗಿಂತ ಸ್ವಲ್ಪ ಜಾಸ್ತಿ. ಬಟ್ ನೀವು ಇಶ್ಯೂಸ್ ವೈಸು ಹೋಲಿಸ್ಕೊಂಡ್ರೆ KTMಗಿಂತ ಜಾಸ್ತಿ ರಾಯಲ್ ಎನ್ಫೀಲ್ಡಲ್ಲಿದೆ. ಸೊ ಅದರಿಂದ ಯು ಕ್ಯಾನ್ ಆರಾಮ್ಸೆ ರಿಲೈ. ಐ ನೋ ಇಂಜಿನ್ ವೈಸು, ರಿಫೈನ್ಮೆಂಟ್ ವೈಸು ರಾಯಲ್ ಎನ್ಫೀಲ್ಡ್ ಈಗ ಸ್ವಲ್ಪ ಮೇಲೆ ಇದೆ KTMಗಿಂತ. ಬಟ್ ಪವರ್ ಫಿಗರ್ಸ್ ಆಗಲಿ, ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು, ರಿವ್ಯೂಸ್ ಮುಖಾಂತರ ನೀವು ನೋಡ್ತೀನ ಅಂದರೆ ಕನ್ಸಿಡರಬ್ಲಿ ಎರಡರಲ್ಲಿ ಇಶ್ಯೂಸ್ ಇದೆ. ಬಟ್ ಕನ್ಸಿಡರಬ್ಲಿ ಮೋರ್ ಇಶ್ಯೂಸ್ ಆರ್ ಲೈಯಿಂಗ್ ಸ್ಟಿಲ್ ಆನ್ ರಾಯಲ್ ಎನ್ಫೀಲ್ಡ್. ಮುಂದಿನ ವೀಡಿಯೋಸಲ್ಲಿ ನಿಮಗೆ ಖಂಡಿತವಾಗ್ಲೂ ಗಾಡಿ ಬಂದ ತಕ್ಷಣ ಶೋರೂಮಲ್ಲಿ ಒಂದು ವಾಕ್ ಅರೌಂಡು, ಅದಾದಮೇಲೆ ಟೆಸ್ಟ್ ರೈಡ್ ವೀಡಿಯೋ, ಹೈಟ್ ಚೆಕಪ್ಪು, ಪ್ರತಿಯೊಂದು ನಾನು ಡಾಮಿನಾರ್ಗೆ ಏನೇನು ಮಾಡಿದ್ದೆ ಪ್ರತಿಯೊಂದೂ ನಿಮಗೆ ಡೀಟೇಲಾಗಿ ಇಡ್ತೀನಿ. ಸೊ ಸದ್ಯಕ್ಕೆ ಐ ಥಿಂಕ್ ಈ ವ್ಲಾಗ್ ಸ್ವಲ್ಪ ಉದ್ದ ಆಗ್ತಿದೆ. ನಾವೆಲ್ಲಾದರೂ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ವ್ಲಾಗಲ್ಲಿ ರಾಮಗೊಂಡಹಳ್ಳಿ ಸ್ಕೂಲ್ ವಿಸಿಟಲ್ಲಿ ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೊಂದು ಪುಟ್ಟದೊಂದು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಬರೋಣ. ಸೊ ದಯವಿಟ್ಟು ಚಾನಲ್ಗೆ ಸ್ಟೇ ಟ್ಯೂನ್ಡ್ ಆಗಿನಿ. ಮುಂದಿನ ವ್ಲಾಗ್ಸ್ನು ಖಂಡಿತವಾಗ್ಲೂ ದಯವಿಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಸೊ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್. ಬಾಯ್.